ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. 1 ಮಂತ್ ಮೇಲೆ ಆಗೋಗಿತ್ತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಆ್ಯಂಡ್ ನನಗೂ ಕೂಡ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಗಿತ್ತು, ಫೀವರ್ ಇತ್ತು. ಹಾಗಾಗಿ ಯಾವುದೇ ವಿಡಿಯೋಸ್ನ ನಾನು ಮಾಡಿಕೊಂಡಿಲ್ಲ. ಹಾಗಾಗಿ ಯಾವುದೇ ರೀತಿ ವಿಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಇವಾಗ ಬೆಟರ್ ಆಗಿದ್ದೀನಿ. ಇದು ಒಂದು 3 ಡೇಸ್ ಬ್ಯಾಕ್ ವಿಡಿಯೋ ಅಂತಲೇ ಹೇಳ್ಬೋದು. ಅವತ್ತು ಫುಲ್ಲು ಜೋರು ಮಳೆ ನೋಡ್ತಾ ಇರ್ಬೋದು, ಎಷ್ಟು ಜೋರಾಗಿ. ಅದು ಮಳೆ ಬರೋ ಸೂಚನೆಯೇ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ಬಿಸಿಲಿತ್ತು. ಇದ್ದಕ್ಕಿದ್ದಂಗೆ 1:32ಗೆಲ್ಲ ಸ್ಟಾರ್ಟ್ ಆಯಿತು. ತುಂಬ ಜೋರಾಗಿ ಮಳೆ ಬಂತು. ಸಮ್ಮರಲ್ಲಿ ಈ ಮಳೆ ಬರೋದು ಅಂದರೆ ಒಂಥರ ಆಶ್ಚರ್ಯನೇ ಅಂತಲೇ ಹೇಳ್ಬೋದು. ಮೇ ಎಂಡಿಂಗಲ್ಲಿ ಇಲ್ಲ ಜೂನ್ಗೆ ಸ್ಟಾರ್ಟ್ ಆಗ್ತಿತ್ತು ಮಳೆ. ಇವಾಗ ಮಾರ್ಚ್ ಏಪ್ರಿಲಿಂದನೇ ಸ್ಟಾರ್ಟ್ ಆಗಿದೆ. ಅವಾಗವಾಗ ಬರ್ತಾನೆ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿವೆ. ಒಂದು ಹಾಟ್ ಆಗಿದ್ದದ್ದು ಒಂದು ಸಲ ಕೂಲ್ ಆಗಿಬಿಡ್ತು. ವೆದರೆಲ್ಲನೂ ತುಂಬಾ ಕೂಲ್ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಸಖತ್ತು ಬಿಸಿಲಿದೆ ಈ ಇಯರ್ ಹೇಳಬೇಕಂದ್ರೆ ತುಂಬಾ ಬಿಸಿಲು. ಸೊ ನಮ್ಮದು ನಮ್ಮ ಅಕ್ಕನ ಮಗಳದು 1 ಮಂತ್ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ನನ್ನ ತಂಗಿ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಒಂದು ಹಾರ್ಟ್ ಶೇಪು ಇಲ್ಲಾಂದರೆ ಬಟರ್ಫ್ಲೈ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಚೇಂಜ್ ಆಗಿ ಏನೋ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಯಾಕಂದರೆ ಮಗು ಯಾಕೋ ತುಂಬಾ ಅಳ್ತಿತ್ತು. ಇಂಜೆಕ್ಷನ್ಸ್ ಬೇರೆ ಹಾಕ್ಸಿದ್ವಿ. ಮೇಲಾಗಿತ್ತು, ಲೈಟಾಗಿ ಫೀವರ್ ಇತ್ತು, ಮೇಲಾಗಿತ್ತು. ಬಟ್ ಮಾಡೋಣ ಅಂದ್ಕೊಂಡ್ರೆ ಯಾಕೋ ಪಾಪು ತುಂಬಾ ಅಳ್ತಿತ್ತು, ತುಂಬಾ ಹಠ ಮಾಡ್ತಿತ್ತು. ಹಾಗಾಗಿ ಬಿಡು ಸರಿ 2 ಮಂತ್ಸ್ಗೋ ಇಲ್ಲ 3 ಮಂತ್ಸ್ಗೋ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಪ್ಲ್ಯಾನ್ ಮಾಡಿ ಹೊಸದು ಬ್ಯಾಂಗಲ್ಸ್ ಇದ್ದರೆ ನಂದು, ನನ್ನ ತಂಗಿದು ಮತ್ತು ನಮ್ಮ ಅಕ್ಕಂದು ಏನೋ ಸಿಂಪಲಾಗಿ ಆ ಥರ ರೆಡಿ ಮಾಡ್ತಾಯಿದ್ವಿ. ಸೊ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಂದಷ್ಟು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಎಲ್ಲ ಒಂದಷ್ಟು ಇಮೇಜಸ್ಸು, ಫೋಟೋಸು, ವಿಡಿಯೋಸು ಕೆಲವೊಂದು ನೋಡಿದ್ವಿ ಮಾಡೋಣ ಅಂತ. ಅದು ಈ ಥರ ಆಗೋಯಿತು. ಇಟ್ಸ್ ಓಕೆ. ಇನ್ನು 9 ಮಂತ್ಸ್ ಇನ್ನು 12 ಮಂತ್ಸ್ವರೆಗೂ ಆರಾಮಾಗಿ ಮಾಡ್ಬೋದು. ಇವಾಗ ಸ್ವಲ್ಪ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಹೊಸ ಬ್ಯಾಂಗಲ್ಸ್ ಇತ್ತು. ಅದು ಏನು ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಓಕೆ ಇದರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಜೋಡಿಸ್ತಾ ಇದ್ದೀನಿ ಇಲ್ಲಿ. ಈ ಥರ ಒಂದು ಸೇಮ್ ಡಿಸೈನು 3 ಕಲರ್ ಇತ್ತು. ಆ್ಯಕ್ಚುಲಿ 3 ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ 3 ಕಲರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ಯಾಕೆ ಸುಮ್ಮನೆ ಅದು ಇದು ಮಾಡೋದು, ಪಾಪುಗೆ ದೃಷ್ಟಿ ಆಗುತ್ತೆ, ಇನ್ನೂ ಹಠ ಮಾಡುತ್ತೆ ಅಂತ ಹೇಳ್ಬಿಟ್ಟು ಲೈಟಾಗಿ ಫೀವರ್ ಬೇರೆ ಇತ್ತಲ್ಲ ಮಗುಗೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀವಿ. ಇದೇನು ನಾನು ಜೋಡಿಸ್ತಾ ಇದ್ದೀನಿ ಅದು 1 ಅಂತ ನಾನು ಜೋಡಿಸ್ತಾ ಇದ್ದೀನಿ. 3 ಕಲರ್ ಇತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪನೇ ಅದು ಕಲರು ಮ್ಯಾಚ್ ಆಗ್ತಾಯಿತ್ತು. ಸಿಂಪಲ್ಲಾಗಿದ್ರೂ ಚೆನ್ನಾಗಿ ಸೂಪರಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ಈ ಥರ ಇದೆ. ಆ್ಯಂಡ್ ಪಾಪುದೇನು ಕಿಟ್ ಇರುತ್ತೆ, ಇದು ಪೌಡರು ಅದು ಇದು ಎಲ್ಲನೂ ಹಿಮಾಲಯ ಕಿಟ್ ನೋಡಿರ್ತಾರೆ ಎಲ್ಲರೂ ಕೂಡ ಮಕ್ಕಳಿರೋರು ಮನೆಯಲ್ಲಿ. ಸೊ ಅದೊಂದು ಕಿಟ್ ಇತ್ತು. ಅದೆಲ್ಲ ಪೌಡ್ರಂತೆ, ಸೋಪಂತೆ, ಕ್ರೀಮು ಅವೆಲ್ಲನೂ ಇಡೋಣ ಒಂದೊಂದಷ್ಟು. ಸಿಂಪಲ್ಲಾಗಿ ಇರಲಿ, ಮಾಡೋಣ, ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಪಾಪುನ ಅವಾಗ ತಾನೇ ನಮ್ಮ ಅಕ್ಕ ಮಲಗಿಸಿತ್ತು. ತುಂಬ ಹಠ ಮಾಡ್ತಿತ್ತು ಪಾಪ, ಫೀವರ್ ಬೇರೆ ಇತ್ತಲ್ವ, ಅಳ್ತಿತ್ತು. ಹಾಗಾಗಿ ಮಲಗಿಸಿತ್ತು. ಸೊ ಎದ್ದೋಳೋ ಅಷ್ಟರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿ ನೋಡ್ತಾ ಇರ್ಬೋದು. ಪೌಡ್ರು, ಕ್ರೀಮು, ಶ್ಯಾಂಪು ಎಲ್ಲ ಸ್ವಲ್ಪ ಹಂಗಂಗಿಟ್ಟು ಫ್ರಾಕು ನೋಡಿ ಪುಟ್ಟದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಪಾಪುಗದು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ನನ್ನ ಫೇವ್ರೆಟ್ ಕಲರು ಬ್ಲೂ. ನಮ್ಮ ಅಕ್ಕಂದು ಬ್ಲೂನೇ ಫೇವ್ರೆಟ್ ಕಲರು. ಹಾಗಾಗಿ ಬ್ಲೂನೇ ತರಿಸಿದ್ರು ನಮ್ಮ ಅಕ್ಕ ಆನ್ಲೈನಲ್ಲಿ ಬುಕ್ ಮಾಡಿ. ನಾವೆಲ್ಲ ದೊಡ್ಡದು ಬರುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ, ಬಿಗ್ ಸೈಜು ಅಂತ ಅಂದ್ಕೊಂಡಿದ್ವಿ. ಬಟ್ ಪಾಪುಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು. ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಪಾಪು.